ದೇವರು ಅಂದರೆ ಯಾರು ಅಂತ ಒಬ್ಬ ಗುರುಗಳು ಅಲ್ಲಿರುವಂಥ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರನ್ನ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ. ದೇವರು ಅಂತಂದರೆ ನನ್ನ ತಂದೆ, ನನ್ನ ತಾಯಿ, ದೇವರು ಅಂದರೆ ನನ್ನ ಕೆಲಸ, ದೇವರು ಅಂತಂದರೆ ಈಶ್ವರ, ದೇವರು ಅಂತಂದರೆ ಅಲ್ಲ, ದೇವರು ಅಂತಂದರೆ ಯೇಸು, ಅಥವಾ ದೇವರು ಅಂತಂದರೆ ವೆಂಕಟರಮಣ, ದೇವರು ಅಂತಂದರೆ ಎಲ್ಲ ಕಡೆ ಇರೋರು, ಈ ಥರ ಹೇಳ್ತಾ ಹೋಗ್ತಾ ಇರ್ತಾರಂತೆ. ಅದಕ್ಕೆ ಗುರುಗಳೆಲ್ಲವನ್ನು ಕೇಳಿಸ್ಕೊಂಡು ಒಂದು ಮಾತು ಹೇಳ್ತಾರಂತೆ, ನೀವು ಹೇಳಿದ್ದಲ್ಲ ನಿಜ, ದೇವರು ಎಲ್ಲ ಕಡೆ ಇದ್ದಾನೆ, ತಂದೆ ತಾಯಿ, ಕೆಲಸ, ಬಂಧು ಬಳಗ, ನೀವೇನು ಅನ್ಕೊಂತೀರೋ ಅದೇ ದೇವರು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರನ್ನ ನೀವು ಕಾಣಬೇಕಾಗಿರೋದು ಈ ರೀತಿ ಅಂತ ಹೇಳಿ ದೇವರು ಅನ್ನೋ ಪದಕ್ಕೆ ಅರ್ಥ ಕೊಡ್ತಾರಂತೆ. ದೇವರು ಅಂತಂದರೆ ದೇ ಎಂದರೆ ದೇಹವಲ್ಲದ, ವಾ ಎಂದರೆ ವಸ್ತುವಲ್ಲದ, ರು ಎಂದರೆ ರೂಪವಿಲ್ಲದ, ದೇಹವಲ್ಲದ ವಸ್ತುವಲ್ಲದ ರೂಪವಿಲ್ಲದನೇ ದೇವರು ಅಂತ ನಾವು ಅಂತ ಹೇಳಿದ್ರಂತೆ. ಅದಕ್ಕೆ ಅಲ್ಲಿರೋಲ್ಲ ಚಪ್ಪಾಳೆ ಹೊಡೆದಂತೆ. ಬಟ್ ಅಲ್ಲಿ ಚಪ್ಪಾಳೆ ಹೊಡೆದ ಮೇಲೂ ಸಹ ಜನಗಳಲ್ಲಿ ಒಂದು ಕನ್ಫ್ಯೂಷನ್ ಅಂತಂದರೆ, ಹಂಗಾರೆ ನೀವು ವೆಂಕಟರಮಣ ಸ್ವಾಮಿನ ರೂಪ ಇದೆಯಲ್ಲ, ಈಶ್ವರಂಗೊಂದು ರೂಪ ಇದೆಯಲ್ಲ, ಅಲ್ಲಾಗೊಂದು ರೂಪ ಇದೆಯಲ್ಲ, ಜೀಸಸ್ಗೊಂದು ರೂಪ ಇದೆಯಲ್ಲ, ಇದನ್ನೆಲ್ಲ ನಾನು ಏನು ಅನ್ಕೊಳ್ಳಿ ಅಂತ ಕೇಳ್ತಾರಂತೆ.